ಗದಗ ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಈಗ ಸಚಿವ ಸ್ಥಾನದ ಮುನಿಸು ಮತ್ತು ಒತ್ತಾಯದ ಸದ್ದು ಜೋರಾಗಿ ಕೇಳಿ ಬರುತ್ತಿದೆ. ಗದಗದ ಹಿರಿಯ ನಾಯಕರಾದ ಎಚ್.ಕೆ. ಪಾಟೀಲ್ ಅವರಿಗೆ ಈ ಬಾರಿ ಮಂತ್ರಿ ಸ್ಥಾನ ಸಿಗದೇ ಇರೋದು ಅವರ ಬೆಂಬಲಿಗರಲ್ಲಿ ಸಖತ್ ಬೇಸರ ತರಿಸಿದೆ. ಮೊದಲ ಲಿಸ್ಟ್ನಲ್ಲೇ ಅವರಿಗೆ ಸಚಿವ ಸ್ಥಾನ ಸಿಗಬೇಕಿತ್ತು, ಆದರೆ ಕೈತಪ್ಪಿರೋದು ಸರಿಯಲ್ಲ ಅಂತ ಮೋಹನ್ ಭಜಂತ್ರಿ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಎಚ್.ಕೆ. ಪಾಟೀಲ್ ಅವರು ಎಂಥ ಅನುಭವಿ ಮತ್ತು ಕ್ಲೀನ್ ಇಮೇಜ್ ಇರೋ ರಾಜಕಾರಣಿ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ. ಉತ್ತರ ಕರ್ನಾಟಕಕ್ಕೆ ಹೊಸ ಕೋರ್ಟ್ಗಳನ್ನು ತರೋದರಲ್ಲಿ ಅವರ ಪಾತ್ರ ದೊಡ್ಡದಿದೆ. ಅಷ್ಟೇ ಯಾಕೆ, ಇಡೀ ದೇಶವೇ ಮೆಚ್ಚಿಕೊಂಡ ಕೇವಲ ₹1 1 ಬಿಂದಿಗೆ ಶುದ್ಧ ಕುಡಿಯುವ ನೀರು ಕೊಡುವ ಯೋಜನೆಯನ್ನು ಜಾರಿಗೆ ತಂದಿದ್ದು ಇವರು. ಹಾಗಾಗಿ ಈಗಲಾದರೂ ಎಚ್ಚೆತ್ತುಕೊಂಡು 2ನೇ ಹಂತದ ಸಂಪುಟ ವಿಸ್ತರಣೆಯಲ್ಲಾದರೂ ಇವರಿಗೆ ಖಂಡಿತ ಮಂತ್ರಿ ಸ್ಥಾನ ನೀಡಲೇಬೇಕು ಎಂದು ಬೆಂಬಲಿಗರು ಗಟ್ಟಿಯಾಗಿ ಒತ್ತಾಯಿಸುತ್ತಿದ್ದಾರೆ. ತಮಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಬಯಸುತ್ತಾ, ಗದಗ ವಕೀಲರ ಅದು ಎಚ್.ಕೆ. ಪಾಟೀಲ್ ಅಭಿಮಾನಿ ಬಳಗದಿಂದ ಎಲ್ಲ ವಕೀಲರು ಸಹಿತ ನಮ್ಮ ಕರ್ನಾಟಕದ ಈಗ ಏನು ಕಳೆದ ರೀಷಫಲಾಪಿ ಮತಕ್ಕಿದ್ದಂಥ ಕಾನೂನು ಸಚಿವರು, ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರು ಮತ್ತು ಗದಗಿನ ಎಲ್ಲರ ಒಂದು ಅಭಿಮಾನದ ವ್ಯಕ್ತಿಯಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಎಚ್.ಕೆ. ಪಾಟೀಲ್ ಪರವಾಗಿ ನಾವು ಅವರಿಗೆ ಪ್ರಥಮ ಬಾರಿಗೆ ಏನು ಕ್ಯಾಬಿನೆಟ್ ಆಯ್ತಲ್ಲ, ಅವ್ರಿಗೆ ಒಂದು ಮಂತ್ರಿ ಸ್ಥಾನ ಸಿಗಲಾರ್ದಕ್ಕೆ ಬೇಸರಗೊಂಡು ನಾವು ನಮ್ಮ ಸರ್ಕಾರದಕ್ಕೆ ನಾವು ವಿನಂತಿ ಮಾಡಿಕೊಳ್ಳಲಿಕ್ಕೆ ವಕೀಲರಾಗಿ ಒಂದು ಅಭಿಮಾನದಿಂದ ಮತ್ತು ಗದಗಿನ ನಾಗರಿಕರಾಗಿ, ಗದಗಿನ ಮತದಾರರಾಗಿ ನಮ್ಮ ಶಾಸಕ ನಮ್ಮ ಅಭಿಮಾನ ಅನ್ನೋ ಒಂದು ಗೋಷ್ಠಿಯ ಅಡಿಯಲ್ಲಿ ನಾವೆಲ್ಲ ವಕೀಲ ಬಂಧುಗಳು ಎಲ್ಲ ಮಿತ್ರರು ಸೇರಿಕೊಂಡು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡೋಣ. ನಮ್ಮ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ಳೋಣ. ಏನಂತಂದ್ರೆ, ಬರ್ತಕ್ಕಂಥ ಈಗೇನು ಇಲ್ಲಿ 20 ಮಂತ್ರಿಗಳನ್ನ ಏನು ಮಾಡ್ತಾ ಇದ್ದೀರಿ, ಅದರಲ್ಲಿ ಪ್ರಮುಖವಾಗಿ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಯಾಕೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸಹಿತ ಎಲ್ಲ ಗದಗಿನ ಪ್ರಜ್ಞಾವಂತ ಎಲ್ಲ ವಕೀಲರು ಸೇರಿ ನಾವು ಒಂದು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾನೂನು ಮಂತ್ರಿ ಆದ ಹಿಂದೂ ಸಹಿತ ಒಂದು ಧರ್ಮಸಿಂಗ್ ಅವರು ಇದ್ದಾಗ 2002ರಿಂದ 2004ರಲ್ಲಿ ಧರ್ಮಸಿಂಗ್ ಅವರು ಮಂತ್ರಿ ಆಗಿದ್ದಾಗ ಕರ್ನಾಟಕಕ್ಕೆ ಏನು 2 ಹೊಸ ಪೀಠಗಳನ್ನ ಸೃಷ್ಟಿಯಾಗಲಿಕ್ಕೆ ಮುಖ್ಯ ಕಾರಣೀಭೂತರಾದಂಥವರು ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬ್. ಉತ್ತರ ಕರ್ನಾಟಕಕ್ಕೆ ಒಂದು ಶಕ್ತಿ ತುಂಬುವಂಥದ್ದು, ಅದು ಧಾರವಾಡಕ್ಕೆ ಪೀಠ ಆಗಬೇಕು. ಧಾರವಾಡಕ್ಕೆ ಪೀಠ ಆಗುವಂದಾಗೂ